ಇನ್ನು ಮುಂಬರುವಂತಹ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ? ಗೆಲ್ಲೋದು ಈ ಕಡೆ ರಮೇಶ್ ಜಾರಕಿಹೊಳಿ ಅವರ ಅಥವಾ ಡಿ ಕೆ ಶಿವಕುಮಾರ್ ಅವರು ಮತ್ತೊಬ್ಬ ಅಭ್ಯರ್ಥಿಯನ್ನು ಕರೆದುಕೊಂಡು ಬಂದು ಅಲ್ಲಿ ನಿಲ್ಲಿಸಿ ಈ ಬಾರಿ ಜಾರಕಿಹೊಳಿ ಅವರಿಗೆ ಅಂದರೆ ರಮೇಶ್ ಜಾರಕಿಹೊಳಿ ಅವರಿಗೆ ಮಣ್ಣು ಮುಕ್ಕಿಸ್ತಾರಾ? ಇದನ್ನು ಹೆಂಗೆ ಜನ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ಚರ್ಚೆ ಮಾಡೋಣ. ಗೋಕಾಕಿನ ಒಂದು ರಾಜಕೀಯ ಹೆಂಗಿತ್ತು, ರಾಜಕೀಯ ಇತಿಹಾಸ ಹೆಂಗಿತ್ತು, ಅಲ್ಲಿ ಯಾರ್ಯಾರು ಏನೇನು ಮಾಡಿದರು, ರಮೇಶ್ ಜಾರಕಿಹೊಳಿ ಅವರು ತಮ್ಮ ಭದ್ರಕೋಟೆ ಅಂತ ನಿರ್ಮಾಣ ಮಾಡಿಕೊಂಡಿರುವಂತಹ ಆ ಒಂದು ವಿಧಾನಸಭಾ ಕ್ಷೇತ್ರವನ್ನು ಈಗ ಕಬಳಿಸೋದಕ್ಕೆ ತಮ್ಮ ಹತ್ರ ತೆಗೆದುಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಬ್ರೇಕಿಂಗನ್ನು ನೋಡ್ಕೊಂಡು ಬರೋಣ. ಬ್ರೇಕಿಂಗ್ ಪ್ಲೀಸ್. 2028 ಗೋಕಾಕ್ನಲ್ಲಿ ಗೆಲ್ಲೋದು ಯಾರು ಗೆಲ್ತಾರೆ? ಬಿಜೆಪಿ ಸರ್ಕಾರನಿಗೆ ಸಿಎಂ ಡಿ ಕೆ ಕೆಡ್ಡ. ಮತ್ತೆ ರಮೇಶ್ ಜಾರಕಿಹೊಳಿ ಗೆಲ್ತಾರಾ ಅಥವಾ ಗೆಲ್ಲಲ್ಲ ಮುಂದಿನ ಚುನಾವಣೆಯಲ್ಲಿ? ಜಾರಕಿಹೊಳಿ ಕೋಟೆಯನ್ನ ಭೇದಿಸ್ತಾರಾ ಸಿಎಂ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಇದು ಗೋಕಾಕ್ ಚಳುವಳಿಯ ನೆಲವೀಡು. ಇಂತಹ ಒಂದು ಊರಿನಲ್ಲಿ ಯಾರು ಗೆಲ್ತಾರೆ? ಫಾಲ್ಸ್ನಲ್ಲಿ ಅಷ್ಟೇ ಗೋಕಾಕಲ್ಲ, ರಾಜಕಾರಣದಲ್ಲಿಯೂ ಕೂಡ ಇದು ಕಲರ್ಫುಲ್ ಆಗಿದೆ. ಹಿರಣ್ಯಕೇಶಿ ಘಟಪ್ರಭಾ ಪ್ರವಾಹಕ್ಕಿಂತ ಈಗ ಈ ಎಲೆಕ್ಷನ್ನಿನ ವಿಚಾರಗಳು ಜೋರಾಗಿ ಸದ್ದು ಮಾಡ್ತಾ ಇದೆ. ಕರದಂಟಿನಷ್ಟೇ ಎಷ್ಟು ಫೇಮಸ್ಸು, ಸ್ವೀಟ್ ಆಗಿರುತ್ತೋ ರಾಜಕೀಯ ವಿಚಾರಗಳು ಕೂಡ ಅಷ್ಟೇ ಖಾರವಾಗಿ ಈಗ ಹೊರಹೊಮ್ತಾ ಇದೆ. ಯಾರ ಪಾಲಾಗುತ್ತೆ 2028ರಲ್ಲಿ ಗೋಕಾಕ್ ಕ್ಷೇತ್ರ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕರದಂಟು ಎಷ್ಟು ಸೀನೋ ಅಷ್ಟೇ ರಾಜಕೀಯ ಖಾರವಾಗಿ ದಿನದಿಂದ ದಿನಕ್ಕೆ ಹೊರಹೊಮ್ತಾ ಇದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಗೋಕಾಕ್ ಕ್ಷೇತ್ರ ಅನ್ನುವಂಥದ್ದು, ಗೋಕಾಕ್ ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿತ್ತು. ಕಾಲಕ್ರಮೇಣ ಅಲ್ಲಿನ ನಾಯಕರು ಭಾರತೀಯ ಜನತಾ ಪಾರ್ಟಿಗೆ ಬಂದ ಮೇಲೆ, ಅಂದರೆ ಸುಕಾಲ್ದಿ ರಮೇಶ್ ಜಾರಕಿಹೊಳಿ ಅವರು ಬಿ ಜೆ ಪಿಗೆ ಬಂದ ಮೇಲೆ ಅದು ಈಗ ರೈಟ್ ನೌ ಬಿ ಜೆ ಪಿಯ ಭದ್ರಕೋಟೆ ಆಗಿದೆ ಆ್ಯಂಡ್ ಸಾಹುಕಾರರ ಭದ್ರಕೋಟೆ ಕೂಡ ಹೌದು. ಆದರೆ ಈಗ ಆ ಕೋಟೆಯನ್ನು ಪ್ರವೇಶ ಮಾಡೋದಕ್ಕೆ, ಆ ಕೋಟೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಇವತ್ತಿನ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾದಂತಹ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರುತ್ತೆ. ಗೋಕಾಕನ್ನು ಹೆಂಗಾದರೂ ಮಾಡಿ ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕು ಅಂತ. ಯಾಕಂತಂದರೆ ಸತತ 30 ವರ್ಷಗಳಿಂದ ರಮೇಶ್ ಜಾರಕಿಹೊಳಿ ಅವರು ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇರುವಂತಹ ಕ್ಷೇತ್ರ. ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದಾಗೂ ಜನ ಗೆಲ್ಲಿಸಿದ್ರು, ಬಿ ಜೆ ಪಿಯಲ್ಲಿದ್ದಾಗೂ ಜನ ಗೆಲ್ಲಿಸಿದ್ರು. ಹೀಗಾಗಿ ಹೆಂಗಾದರೂ ಮಾಡಿ ಆ ಕ್ಷೇತ್ರವನ್ನು ತಮ್ಮ ಹತ್ರಕ್ಕೆ ತಗೋಬೇಕು ಅನ್ನುವಂಥ ಪ್ಲ್ಯಾನನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಮತ್ತೊಂದು ಬ್ರೇಕಿಂಗ್ ಇದೆ. ಬ್ರೇಕಿಂಗನ್ನು ನೋಡ್ಕೊಂಡು ಬರೋಣ. ಗೋಕಾಕ್ನಲ್ಲಿ ಆರಂಭಿಕ ದಶಕಗಳಲ್ಲಿ ಕಾಂಗ್ರೆಸ್ನದ್ದೇ ಪಾರುಪತ್ಯ. 1979 ನಂತರ ಗೋಕಾಕ್ ರಾಜಕಾರಣದಲ್ಲಿ ಜನತಾ ಪಾರ್ಟಿ ಸದ್ ಮಾಡಿದೆ. ನಂತರ ಗೋಕಾಕ್ ಕ್ಷೇತ್ರದಲ್ಲಿ ಜನತಾದಳ, JDS ಮತ್ತು ಕಾಂಗ್ರೆಸ್ ಆಡಿದ್ದೇ ಆಟ. ಕಾಂಗ್ರೆಸ್ ತಟ್ಟೆಯಿಂದ ಬಿಜೆಪಿ ಬಾಯಿಗೆ ಬಿದ್ದಂತಹ ಗೋಕಾಕ್ ಕರದಂಟು. ಗೋಕಾಕ್ ಕ್ಷೇತ್ರದಲ್ಲಿ 1957ರಲ್ಲಿ ಮೊದಲ ವಿಧಾನಸಭಾ ಚುನಾವಣೆ ಅನ್ನುವಂಥದ್ದಾಗಿದೆ. ಆಗ ಗೋಕಾಕ್ ಕೇಂದ್ರೀಕರಿಸಿಯೇ 2 ವಿಧಾನಸಭಾ ಕ್ಷೇತ್ರಗಳಿದ್ದು. ವಿಧಾನಸಭಾ ಕ್ಷೇತ್ರ 1 ಗೋಕಾಕ್ 1 ಮತ್ತು 2ನೇ ವಿಧಾನಸಭಾ ಕ್ಷೇತ್ರ ಗೋಕಾಕ್ 2. ಅಂದಿನ ಸಹಜವಾಗಿ ಗೆದ್ದದ್ದು ಇಡೀ ದೇಶವನ್ನು ಆಳ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಮಾತ್ರ. 2019ರಲ್ಲಿ ಮೊದಲ ಬಾರಿಗೆ ಗೋಕಾಕ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬಿತ್ತು. 2023ರಲ್ಲೂ ಕೂಡ ಕಮಲ ಅದೇ ಕ್ಷೇತ್ರದಲ್ಲಿ ಮ್ಯಾಜಿಕ್ ಮಾಡ್ತು ವಿತ್ ದ ಹೆಲ್ಪ್ ಆಫ್ ರಮೇಶ್ ಜಾರಕಿಹೊಳಿ. ಇಲ್ಲಿ ಯಾರು ಏನೆಲ್ಲ ತಿಪ್ಪರ್ಲಾಗ ಹಾಕಿದ್ರೂ ಕೂಡ ಗೆಲ್ಲೋದು ಬಹಳ ಕಷ್ಟ ಇದೆ. 2028ರಲ್ಲಿ ಜಾರಕಿಹೊಳಿಗೆ ಸೋಲಿನ ರುಚಿಯನ್ನು ತೋರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸ್ಕೆಚ್ ಹಾಕೊಂಡಿದ್ದಾರ? ಪರಾಜಿತ ಮಾಂತೇಶ್ ಕಡಾಡಿಯವರನ್ನೇ ಮುಂದೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನಾಗಿ ಮಾಡ್ತಾರ? ಅಥವಾ ಅಚ್ಚರಿಯ ರೀತಿಯಲ್ಲಿ ಮಹಿಳೆಯೊಬ್ಬರನ್ನ ಕರ್ಕೊಂಡು ಬಂದು ಕಣಕ್ಕಿಳಿಸ್ತಾರ? ಅಚ್ಚರಿಯ ರೀತಿಯಲ್ಲಿ ಪ್ರಬಲ ನಾಯಕರನ್ನ ಪ್ರಭಾವಿ ನಾಯಕರನ್ನ ಕರೆದುಕೊಂಡು ಬಂದು ಅಲ್ಲಿ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಎಲೆಕ್ಷನ್ಗೆ ನಿಲ್ಲಿಸುವಂತಹ ಪ್ರಯತ್ನ ಮಾಡ್ತಾರ? ಗೊತ್ತಿಲ್ಲ. ಯಾಕಂತಂದರೆ ಒನ್ಸ್ ಅಪಾನ್ ಅ ಟೈಮ್ 1957ರಲ್ಲಿ ಪ್ರಪ್ರಥಮ ಬಾರಿಗೆ ಅಫಿಷಿಯಲ್ ಆಗಿ ವಿಧಾನಸಭಾ ಚುನಾವಣೆಗಳು ಅನ್ನುವಂಥದ್ದು ನಡೀತು.
ಮೊದಲು ಇದೇ ಗೋಕಾಕ್ನಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿತ್ತು, ಗೋಕಾಕ್ 1, ಗೋಕಾಕ್ 2 ಅಂತ. ಹಂಗೆ ಎಲೆಕ್ಷನ್ಸ್ಗಳು ನಡ್ಕೊಂಡು ಬಂದು ಅದಾದ ಮೇಲೆ ಕಾಂಗ್ರೆಸ್ಸಿನದ್ದೇ ಆಧಿಪತ್ಯ ಆಗಿನ ಕಾಲದಲ್ಲಿ. ಯಾಕಂತಂದರೆ ಕಾಂಗ್ರೆಸ್ ಪಾರ್ಟಿಯನ್ನು ಹೊರತುಪಡಿಸಿ ಅಪೋಸಿಷನ್ ಪಾರ್ಟಿ ಅಂತ ಯಾವುದೂ ಇರಲಿಲ್ವಲ್ಲ. ಅದಾದ ಮೇಲೆ ಬಂದದ್ದೇ ಜನತಾದಳ. ಜನತಾದಳ ಆದಮೇಲೆ JDS ಆ ಕ್ಷೇತ್ರದಲ್ಲಿ ಲಗ್ಗೆಯನ್ನು ಇಡುತ್ತೆ. ಅದಾದ ಮೇಲೆ 1999ರಲ್ಲಿ 1999ನಲ್ಲಿ ರಮೇಶ್ ಜಾರಕಿಹೊಳಿಯವರು ಅಭ್ಯರ್ಥಿಯಾಗಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಫ್ರಮ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅವತ್ತಿನಿಂದ ಇವತ್ತಿನ ತನಕ ಆ ಮನುಷ್ಯ ಹಿಂತಿರುಗಿ ನೋಡಲಿಲ್ಲ, ಆ ಕ್ಷೇತ್ರವನ್ನು ಬಿಟ್ಟು ಕದಲಿಲ್ಲ. ಸೋಲು ಅನ್ನುವಂಥದ್ದು ಹೆಂಗಿರುತ್ತೆ ಅನ್ನುವಂಥ ಇಮ್ಯಾಜಿನೇಷನ್ ಕೂಡ ರಮೇಶ್ ಜಾರಕಿಹೊಳಿ ಮಾಡಲಿಲ್ಲ. ನಿರಂತರವಾಗಿ 1999ರಿಂದ 2023ನ ವಿಧಾನಸಭಾ ಎಲೆಕ್ಷನ್ಸ್ವರೆಗೂ ಮಧ್ಯೆ ಒಂದು ಬೈ ಎಲೆಕ್ಷನ್ಸ್ ಬಂತು, ಅದರಲ್ಲೂ ಕೂಡ ಅವರೇ ಗೆಲುವನ್ನು ಸಾಧಿಸಿದರು. ಇಂತಹ ಪರಿಸ್ಥಿತಿಯಲ್ಲಿ ಈಗ ರೈಟ್ ನಾವು DK ಶಿವಕುಮಾರ್ ಅವರು ಹೆಂಗಾದರೂ ಮಾಡಿ ಈ ಸಣ್ಣ ಸಾಹುಕಾರರನ್ನು ಅಂದರೆ ರಮೇಶ್ ಜಾರಕಿಹೊಳಿ ಅವರನ್ನು ಸೋಲಿಸಬೇಕು ಅನ್ನುವಂತಹ ಒಂದು ಸ್ಕೆಚ್ಚನ್ನು, ಮಾಸ್ಟರ್ ಪ್ಲಾನ್ನ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಯಾರ ಪಾಲಾಗುತ್ತೆ, ಗೋಕಾಕ್ ಕಾಂಗ್ರೆಸ್ಸಿನ ಪಾಲಾಗುತ್ತೋ ಅಥವಾ BJP ಪಾಲಾಗುತ್ತೋ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ಇನ್ನು 2023ರಲ್ಲಿ ಈ ಚುನಾವಣೆಯ ಫಲಿತಾಂಶ ಹೆಂಗಿತ್ತು ಅನ್ನೋದನ್ನು ಒಂದು ಸಲ ಮೆಲುಕು ಹಾಕೋಣ. 2023 ಎಲೆಕ್ಷನ್ಸಲ್ಲಿ, ವಿಧಾನಸಭಾ ಎಲೆಕ್ಷನ್ಸಲ್ಲಿ ಹೆಂಗಿತ್ತು ಫಲಿತಾಂಶದ ಪಟ್ಟಿ ಅನ್ನುವಂಥದ್ದನ್ನು ನೋಡೋಣ. ರಮೇಶ್ ಜಾರಕಿಹೊಳಿ BJP 1,05,313 ಮತಗಳನ್ನು ಪಡೆದುಕೊಂಡ್ರೆ, ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರುವಂತಹ ಮಹಂತೇಶ್ ಕಡಾಡಿ 79,901 ಮತವನ್ನು ಪಡೆದರು. ಇನ್ನು ಪಕ್ಷೇತರರಾಗಿ ಭೀಮಾಶಿ ನಾಯಕ್ 966 ಮತಗಳನ್ನು ಪಡೆದುಕೊಂಡರು. ಲಿಟ್ರಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರುವಂತಹ ಮಹಂತೇಶ್ ಕಡಾಡಿ ಸ್ವಲ್ಪ ಟಫ್ ಕಾಂಪಿಟೇಷನ್ ಕೊಟ್ಟರೇನೋ ರಮೇಶ್ ಜಾರಕಿಹೊಳಿ ಅವರಿಗೆ ಅಂತ ಅನಿಸುತ್ತೆ. ಯಾಕೆಂತಂದರೆ ಬಹಳ ಅಂತರದ ಡಿಫ್ರೆನ್ಸ್ಗಳು, ಅಂದರೆ ವೆರಿ ಲಾರ್ಜ್ ಸ್ಕೇಲಿನ ಡಿಫ್ರೆನ್ಸ್ಗಳಲ್ಲಿ ರಮೇಶ್ ಜಾರಕಿಹೊಳಿ ಗೆಲ್ಲಿಲ್ಲ. ಆದ್ದರಿಂದ ಈ ಬಾರಿ ಇನ್ನೂ ಒಂದು ಸ್ವಲ್ಪ ಮಾಸ್ಟರ್ ಪ್ಲ್ಯಾನನ್ನು ಮಾಡಿದರೆ, ಇನ್ನೂ ಒಂದು ಸ್ವಲ್ಪ ಎಫರ್ಟ್ ಹಾಕಿದರೆ ಗೆಲುವು ನಮ್ಮ ಹತ್ತಿರಕ್ಕೆ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ ಏನೋ ಗೊತ್ತಿಲ್ಲ. ಮುಂಬರುವಂತಹ ಎಲೆಕ್ಷನ್ಸ್ಗಳಲ್ಲಿ ಇದೇ ಕ್ಯಾಂಡಿಡೇಟನ್ನು, ಅಂದರೆ ಮಹಂತೇಶ್ ಕಡಾಡಿಯವರನ್ನೇ ಕರೆದುಕೊಂಡು ಬಂದು ಎಲೆಕ್ಷನ್ ನಿಲ್ಲಿಸ್ತಾರಾ, ಅಥವಾ ಒಬ್ಬ ಪ್ರಭಾವಿ ನಾಯಕರನ್ನು, ಪ್ರಬಲ ನಾಯಕರನ್ನು ಬೇರೆ ಇನ್ಯಾರನ್ನಾದರೂ ಕರ್ಕೊಂಡು ಬಂದು ಎಲೆಕ್ಷನ್ಗೆ ನಿಲ್ಲಿಸ್ತಾರಾ, ಅಥವಾ ಮಹಿಳಾ ಅಭ್ಯರ್ಥಿಯನ್ನು ಎಲೆಕ್ಷನ್ ನಿಲ್ಲಿಸ್ತಾರಾ, ಡೋಂಟ್ ನೋ. ಬಟ್ ಹೆಂಗಾದರೂ ಮಾಡಿ ರಮೇಶ್ ಜಾರಕಿಹೊಳಿ ಅವರನ್ನು ಸೋಲಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ. ಇನ್ನು ಗೋಕಾಕ್ನಲ್ಲಿ ಜಾತಿಯ ಬಲಗಳೇ ಹೆಂಗಿದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಜಾತಿಯ ಬಲ ಹೆಂಗಿದೆ, ಯಾವ್ಯಾವ ಸಮುದಾಯದ ವೋಟ್ಗಳು ಎಷ್ಟೆಷ್ಟಿದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. 75,000 ಲಿಂಗಾಯತರ ಮತಗಳಿದ್ದರೆ 60,000 ST ಮತಗಳಿವೆ, 30,000 ಮುಸ್ಲಿಮ್ಸ್ರ ಮತ ಇದೆ. ಮೆಜಾರಿಟಿ ಒನ್ಸ್ ಅಗೇನ್ ಲಿಂಗಾಯತರದ ಹೋಗುತ್ತೆ. 75,000 ಮತಗಳಿವೆ. ಉಪ್ಪಾರ ಸಮುದಾಯದ ಮತಗಳು 20,000 ಇದ್ದರೆ, SC ಸಮುದಾಯದ ಮತಗಳು 20,000 ಇದೆ. ಇನ್ನು ಮರಾಠ ಸಮುದಾಯದ ಮತಗಳು 10,000 ಇದೆ. 10,000ದಷ್ಟು ಮರಾಠ ಸಮುದಾಯದ ಮತಗಳು ಅನ್ನುವಂಥದ್ದಿದೆ. ಉಪ್ಪಾರ ಸಮುದಾಯ 20,000, SC ಸಮುದಾಯ 20,000. ಇನ್ನು ಕುರುಬ ಸಮುದಾಯದ ಮತಗಳು 15,000 ಇದೆ. ಇನ್ನು ಇತರೆ ಸಮುದಾಯಗಳು ಅಂದರೆ ಬ್ರಾಹ್ಮಣರು ಮತ್ತು ಮಗರೊಬ್ಬರು, ಹೀಗೆ ಇತರೆ ಸಮುದಾಯಗಳು ಅಂತ ಕೌಂಟ್ ಮಾಡಿಕೊಂಡ್ರೆ ಒಂದು 12,000. ಕ್ರಿಶ್ಚಿಯನ್ಸು, ಹೀಗೆ ಬೇರೆ ಬೇರೆ ಸಮುದಾಯಗಳನ್ನು ಕೌಂಟ್ ಮಾಡಿಕೊಂಡ್ರೆ 12,000 ಇತರೆ ಮತಗಳು ಅನ್ನುವಂಥದ್ದಿದೆ. ಇದು ಅಲ್ಲಿನ ಜಾತಿಯ ಬಲ, ಗೋಕಾಕ್ನ ಜಾತಿಯ ಬಲ. ಇನ್ನು 2028ರ ಅಭ್ಯರ್ಥಿಗಳು ಯಾರ್ಯಾರು ಆಗಬಲ್ಲರು ಅನ್ನುವಂತಹ ಪ್ರಶ್ನೆಗೂ ಕೂಡ ಇವತ್ತಿನ ಈ ಟಾಪ್ ಸ್ಟೋರಿಯಲ್ಲಿ ಉತ್ತರ ಇದೆ. ಯಾರ್ಯಾರು ಆಗ್ತಾರೆ ಅಪ್ಕಮಿಂಗ್, ಅಂದರೆ 2028ರ ಅಭ್ಯರ್ಥಿಗಳು ಯಾರ್ಯಾರು? BJPಯಿಂದ ಒನ್ಸ್ ಅಗೇನ್ ಸಣ್ಣ ಸಾಹುಕಾರರಾಗಿರುವಂತಹ ರಮೇಶ್ ಜಾರಕಿಹೊಳಿ ಕಂಟೆಸ್ಟ್ ಮಾಡಿದರೆ, ಕಾಂಗ್ರೆಸ್ಸಿನಿಂದ ಕಳೆದ ಬಾರಿ ಅದೇ ಅಭ್ಯರ್ಥಿಯಾಗಿದ್ದಂತಹ ಮಹಂತೇಶ್ ಕಡಾಡಿ ಅವರು ಕೂಡ ಕಂಟೆಸ್ಟ್ ಮಾಡಲಿಕ್ಕಿದ್ದಾರೆ. ಇದು ಕಾಂಗ್ರೆಸ್ಸಿನಿಂದ ಮತ್ತೆ ಮಹಂತೇಶ್ ಕಡಾಡಿ, ಭಾರತೀಯ ಜನತಾ ಪಾರ್ಟಿಯಿಂದ ಇದೇ ರಮೇಶ್ ಜಾರಕಿಹೊಳಿ. ಈ ಬಾರಿ ಮತ್ತೆ ಇಬ್ಬರಿಗೂ ಅಷ್ಟೇ ಟಫ್ ಫೈಟ್ ಅನ್ನುವಂಥದ್ದಾಗುತ್ತಾ, ಅಥವಾ ಇದೇ ಮಹಂತೇಶ್ ಕಡಾಡಿಯವರನ್ನು ಮುಂದಿಟ್ಟುಕೊಂಡು DK ಶಿವಕುಮಾರ್ ಅವರು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅಪ್ಕಮಿಂಗ್ ಎಲೆಕ್ಷನ್ಸ್ಗಳನ್ನು ಫೇಸ್ ಮಾಡ್ತಾರೆ, ಅಥವಾ ಮಹಂತೇಶ್ ಕಡಾಡಿ ಅವರಿಗೆ ಇನ್ನಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟು ಇನ್ನಷ್ಟು ವೋಟ್ ಬ್ಯಾಂಕ್ಗಳನ್ನು ಖಾತ್ರಿ ಗಟ್ಟಿಪಡಿಸ್ಕೊಂಡು ಡೆಪಾಸಿಟ್ ಮಾಡಿಕೊಂಡು ಇನ್ನೂ ಎಕ್ಸ್ಟ್ರಾ ವೋಟ್ ಬರುವಂತೆ ಏನಾದರೂ ಹೊಸ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾರಾ, ಅಥವಾ ಮಹಂತೇಶ್ ಕಡಾಡಿ ಅವರನ್ನು ಸೈಡಿಗೆ ಸರಿಸಿ ಬೇರೆ ಒಬ್ಬ ನಾಯಕರನ್ನು, ಪ್ರಭಾವಿ ನಾಯಕರನ್ನು
ಬಲಶಾಲಿ ನಾಯಕರನ್ನ, ಸೀನಿಯರ್ ಲೀಡರ್ನ ಕರ್ಕೊಂಡು ಬಂದು ಗೋಕಾಕಲ್ಲಿ ನಿಲ್ಲಿಸ್ತಾರ, ಅಥವಾ ಯಾವುದಾದ್ರೂ ಲೇಡಿಯನ್ನು ಕರ್ಕೊಂಡು ಬರ್ತಾರೆ? ಲೇಡಿ ಕೂಡ ಕಾಂಪಿಟೇಟ್ ಮಾಡುವಂತಹ ವಿಷಯಗಳು ಈಗ ಕಾಂಗ್ರೆಸ್ಸಿನ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಮಹಿಳೆಯೊಬ್ಬರನ್ನು ಕರೆದುಕೊಂಡು ಬಂದು ರಮೇಶ್ ಜಾರಕಿಹೊಳಿ ಅವರ ಮುಂದೆ ಎಲೆಕ್ಷನ್ನಿಗೆ ನಿಲ್ಲಿಸ್ತಾರಂತೆ ಅನ್ನುವಂತಹ ಕೆಲ ಸುದ್ದಿಗಳು ಕೂಡ ಈಗ ಹರಿದಾಡ್ತಾ ಇದೆ ಕಾಂಗ್ರೆಸ್ಸಿನ ವಲಯದಲ್ಲಿ. ಹಾಗೇನಾದರೂ ಎಲೆಕ್ಷನ್ ನಿಲ್ಲಿಸಿದರೆ ಹೂಯಿಶಿ ಕಾಂಗ್ರೆಸ್ ವತಿಯಿಂದ ಯಾವ ಮಹಿಳೆಯನ್ನು ಕರೆದುಕೊಂಡು ಬಂದು ಇಲ್ಲಿ ಎಲೆಕ್ಷನ್ಗೆ ನಿಲ್ಲಿಸ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಪ್ಕಮಿಂಗ್ ಎಲೆಕ್ಷನ್ಸ್ 2028ರಲ್ಲಿ ಈ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಏನಾಗುತ್ತೆ ಅನ್ನುವಂತಹ ವಿಚಾರದ ಕುರಿತು ಒಂದು ವರದಿಯನ್ನು ನಮ್ಮ ಪ್ರತಿನಿಧಿ ಪ್ರಶಾಂತ್ ಅವರು ಕೊಟ್ಟಿದ್ದಾರೆ. ಆ ವರದಿಯನ್ನು ಒಂದ್ಸಲ ನೋಡ್ಕೊಂಡ್ಬರೋಣ. ರಮೇಶ್ ಜಾರಕಿಹೊಳಿ ಅವರ ಭದ್ರಕೋಟೆ ಆಗಿರುವಂತಹ ಗೋಕಾಕ್ ವಿಧಾನಸಭಾ ಮತಕ್ಷೇತ್ರ ಬರುವ 2028ರಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಇಲ್ಲಿ ತೊಂದರೆ ಸಹ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಸತತವಾಗಿ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಭರ್ಜರಿ ಗೆಲುವನ್ನು ಸಾಧಿಸುವ ಮುಖಾಂತರ ವಿಪಕ್ಷಗಳ ನಾಯಕರಿಗೆ ಇಲ್ಲಿ ಯಾವುದೇ ರೀತಿಯಾಗಿ ಗೆಲುವಿಗೆ ಇಲ್ಲಿ ಸಹಕಾರವನ್ನು ಸಹ ನೀಡ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ಮತ್ತು ಅವರಲ್ಲಿರುವಂತಹ ಅಪಾರ ಅಭಿಮಾನಿಗಳು ಈಗ ರಮೇಶ್ ಜಾರಕಿಹೊಳಿ ಅವರನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸೋದಕ್ಕೆ ಇಲ್ಲಿ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. 2018ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರುವಂತಹ ರಮೇಶ್ ಜಾರಕಿಹೊಳಿ ಅವರು 2019ರಲ್ಲಿ ಪಕ್ಷೇತರವಾಗಿ ಇಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಆದ ನಂತರ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಅಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಸಹ ಸಾಧಿಸಿರುವಂತದ್ದು. ಹೀಗಾಗಿ ಇದರ ಜೊತೆಗೆ ಬರುವ 2023 ಈ ಹಿಂದೆ ನಡೆದಿರುವಂತಹ 2023ರಲ್ಲೂ ಸಹ ರಮೇಶ್ ಜಾರಕಿಹೊಳಿ ಅವರು ಗೆಲುವನ್ನು ಸಾಧಿಸುವ ಮುಖಾಂತರ ತಮ್ಮ ಅಧಿಕಾರವನ್ನ ಇಲ್ಲಿ ಸಹ ಮುಂದೆ ಸಹ ವಹಿಸ್ತಾ ಇರುವಂತದ್ದು. ಇವರಿಗೆ ಸೋಲಿಲ್ಲದ ಸರ್ದಾರ್ ಅಂತೇಳಿ ರಮೇಶ್ ಜಾರಕಿಹೊಳಿ ಅವರಿಗೆ ಇಲ್ಲಿ ಮತಕ್ಷೇತ್ರದ ಜನರು ಇಲ್ಲಿ ಹೇಳ್ತಾ ಇರುವಂತದ್ದು. ಇದರ ಜೊತೆಗೆ ಗೋಕಾಕ್ ಮತಕ್ಷೇತ್ರ ಹೇಳದಂತೆ ಗೋಕಾಕ್ ಕರೆದಂತನಷ್ಟೇ ಇಲ್ಲಿ ಸಿಹಿ ಮತ್ತು ಅಷ್ಟೊಂದು ರಾಜಕೀಯ ಕಲರ್ಫುಲ್ ಆಗಿ ಬೆಳವಣಿಗೆ ಆಗ್ತಾ ಇರುತ್ತೆ. ರಮೇಶ್ ಜಾರಕಿಹೊಳಿ ಕೇವಲ ಒಂದು ವ್ಯಕ್ತಿ ಅಲ್ಲ, ಇವರೊಬ್ಬರು ಶಕ್ತಿ ಅಂತ ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಒಂದು ಸರ್ಕಾರವನ್ನ ಪತನ ಮಾಡಿ ಮತ್ತೊಂದು ಸರ್ಕಾರವನ್ನ ರಚಿಸುವಂತ ಶಕ್ತಿ ಕೇವಲ ರಮೇಶ್ ಜಾರಕಿಹೊಳಿ ಅವರಿಗೆ ಮಾತ್ರ ಇದೆ ಅಂತ ಹೇಳಿ ಬೆಳಗಾವಿ ರಾಜ್ಯ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿ ಅವರು ತಮ್ಮ ವಿಶಿಷ್ಟ ಮತ್ತು ವೈಶಿಷ್ಟ್ಯಗಳಿಂದ ಇಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಬಲ ನಾಯಕ ಮತ್ತು ಪ್ರಮುಖ ನಾಯಕ ಅಂತಂದ್ರೆ ಹೇಳಿ ತಪ್ಪಲಾಗಲಿಕ್ಕಿಲ್ಲ. ಬರುವ 2028ರಲ್ಲಿ ರಮೇಶ್ ಜಾರಕಿಹೊಳಿ ಅವರ ಬಹುತೇಕವಾಗಿ ವಿರೋಧ ಪಕ್ಷದಿಂದ ಮಹಂತೇಶ್ ಕಡಾಡಿ ಅವರು ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಸಾಕಷ್ಟು ಇರುವಂತದ್ದು. ಹೀಗಾದರೆ ಈಗಾಗಲೇ ಏನು ಗೋಕಾಕ್ ಮತಕ್ಷೇತ್ರದಲ್ಲಿ ಮಹಂತೇಶ್ ಕಡಾಡಿ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ಈಗ ಇಲ್ಲಿ ಕೆಳ ಹಂತದಿಂದ ಪಕ್ಷವನ್ನ ಬೆಳೆಸೋದಕ್ಕೆ ಮತ್ತು ಕಟ್ಟೋದಕ್ಕೆ ಇಲ್ಲಿ ಪ್ರಯತ್ನವನ್ನು ಸಹ ಮಾಡ್ತಾ ಇರುವಂತದ್ದು. ಆದರೆ ರಮೇಶ್ ಜಾರಕಿಹೊಳಿ ಅವರು 2028ರಲ್ಲಿ ಮತಕ್ಷೇತ್ರದಲ್ಲಿ ಇಲ್ಲಿ ಪ್ರಚಾರ ಮಾಡದೇ ಇದ್ರು ಸಹ ಇಲ್ಲಿ ಆರಿಸಿ ಬರ್ತಾರೆ ಅಂತೇಳಿ ಅವರ ಅಭಿಮಾನಿಗಳು ಸಹ ಹೇಳ್ತಾ ಇರುವಂತದ್ದು. ರಮೇಶ್ ಜಾರಕಿಹೊಳಿ ಅವರನ್ನ ಸೋಲಿಸೋದಕ್ಕೆ ಇಲ್ಲಿ ತನಕ ಯಾರು ಆಗಿಲ್ಲ ಅಂತೇಳಿ ಒಂದ್ ಕಡೆ, ಆದರೆ ಹೇಗಾದ್ರೂ ಮಾಡಿ ನಾವು ಸೋಲಿಸಬೇಕು ರಮೇಶ್ ಜಾರಕಿಹೊಳಿ ಅವರನ್ನ ಈ ಏನು ಸೋಲಿಲ್ಲ ಸರ್ದಾರ್ ಅಂತ ಅನ್ಸುತ್ತಾ ಇದ್ದಾರೆ ಅವರ ಆ ಒಂದು ಪಟ್ಟಿಯಿಂದ ಇಲ್ಲಿ ಇಳಿಸಬೇಕು, ನಾವು ಅವರನ್ನ ಸೋಲಿಸಬೇಕು, ಒಂದು ಪ್ರತಿಷ್ಠೆಯ ಕಣವಾಗಿ ಇದೀಗ ಕಾಂಗ್ರೆಸ್ನವರು ಇಲ್ಲಿ ತೆಗೆದುಕೊಂಡಿರುವಂತದ್ದು. ಇದರ ಜೊತೆಗೆ ಈಗ ಪ್ರಮುಖವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಡಿ.ಕೆ. ಶಿವಕುಮಾರ್ ಅವರು ಏನಾದ್ರೂ ಇಲ್ಲಿ ಇಲ್ಲಿ ಏನಾದ್ರೂ ಕೆಲಸವನ್ನ ಮಾಡಿದ್ರೆ ಅಥವಾ ಇಲ್ಲಿ ಅತಿ ಹೆಚ್ಚು ಗೋಕಾಕ್ ಮತಕ್ಷೇತ್ರದಲ್ಲಿ ಒತ್ತನ್ನು ನೀಡಿದ್ರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೂ ಸಹ ಸಾಕಷ್ಟು ರೀತಿಯಲ್ಲಿ ಟಫ್ ಆಗತ್ತೆ. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಹ ಸಾಕಷ್ಟು ರೀತಿಯಲ್ಲಿ ಪ್ರಬಲ ನಾಯಕರಾಗುವುದರಿಂದ ಅವರ ವರ್ಚಸ್ಸು ಸಹ ಕೆಲವೊಂದಿಷ್ಟು ಮಟ್ಟಿಗೆ ಇಲ್ಲಿ ಗೋಕಾಕ್ ಮತಕ್ಷೇತ್ರ ಸಹ ಇರುವಂತದ್ದು. ರಮೇಶ್ ಜಾರಕಿಹೊಳಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಸಾಕಷ್ಟು ರೀತಿಯಲ್ಲಿ ವೈಮನಸ್ಸು ಇರುವಂತದ್ದು. ಹೀಗಾಗಿ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಬಂದು ಚುನಾವಣೆಯ ಪ್ರಚಾರ ಮಾಡುವಂತಹ ಸಾಧ್ಯತೆಗಳು ಸಹ ಇಲ್ಲಿ ಸಾಕಷ್ಟು ಇದೆ ಅಂತ ಹೇಳಿ ರಾಜಕೀಯ ಮೂಲಗಳಿಂದ ಒಂದ್ ಕಡೆ ಚರ್ಚೆ ಸಹ ಆಗ್ತಾ ಇರುವಂತದ್ದು. ಇದರ ನಡುವೆ ಇಲ್ಲಿ ಗೋಕಾಕ ವಿಧಾನಸಭಾ ಮತಕ್ಷೇತ್ರದಲ್ಲಿ ಲಿಂಗಾಯತ ಮತ್ತು ಎಸ್.ಟಿ ಮತಗಳು ಸಾಕಷ್ಟು ರೀತಿಯಲ್ಲಿ ಪ್ರಬಲ ಇಲ್ಲಿ ಸಮುದಾಯಗಳಾಗಿರುವಂತದ್ದು. ಅವ ಮತಗಳನ್ನ ಯಾರು ಇಲ್ಲಿ ಹೋಲಿಸ್ತಾರೋ ಅವುಗಳಿಗೆ ಇಲ್ಲಿ ಮುಂಬರುವ 2028ರ ಚುನಾವಣೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಮತ್ತು ಇಲ್ಲಿ ಅವರುಗಳನ್ನ ಸ್ಪರ್ಧೆ ಮಾಡೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರು ಎಲ್ಲಾ ಸಮುದಾಯಗಳನ್ನ ಇಲ್ಲಿ ಸಮಾನತೆಯನ್ನು ನೋಡಿಕೊಂಡು ಎಲ್ಲಾ ಕಡೆ ಒಂದ್ ಕಡೆಯಾಗಿ ಎಲ್ಲಗಳನ್ನ ನೋಡಿಕೊಂಡು ಎಲ್ಲಾ ಮತದಾರರನ್ನ ಇಲ್ಲಿ ಓಲೈಸಿ ಮತ್ತು ಅವರನ್ನ ಹದ್ದು ಬಸ್ತಿನಲ್ಲಿ ಇಡ್ಕೊಂತ ಮತ್ತು ಅವರು ಎಲ್ಲರಿಗೆ ಪ್ರೀತಿಯ ನಾಯಕರಾಗಿ ಇಲ್ಲಿ ರಮೇಶ್ ಜಾರಕಿಹೊಳಿ ಹಿಂದೆ ಮಾಡ್ಕೊತ ಹಿಡಿದ ಈಗ ವಿರೋಧಿಗಳಿಗೆ ಸಾಕಷ್ಟು ರೀತಿಯಲ್ಲಿ ಬಹುಮತ ಅಂತರಗಳಿಂದ ಇಲ್ಲಿ ಸೋಲಾಗ್ತಾ ಇದೆ. ಆದ್ರೆ ಇದನ್ನೇ ಇಲ್ಲಿ ವಿಪಕ್ಷಗಳು ಇಲ್ಲಿ ಒಂದು ಸ್ಟ್ರಾಟಜಿ ಆಗಿ ಬಳಸಂದ್ರೆ ಈಗಿಂದಲೇ ಪ್ರತಿ ಮನೆಗೂ ಹೋಗಿ ಏನು ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಸಾಕಷ್ಟು ರೀತಿಯಲ್ಲಿ ಪಕ್ಷದ ಕಾರ್ಯಕರ್ತರು ಇಲ್ಲಿ ಮತ್ತು ಅಭ್ಯರ್ಥಿಗಳು ಇಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಒಂದ್ ಕಡೆ ಇಲ್ಲಿ ಒಂದಾದ್ರೆ ಮುಂಬರುವ ದಿನಗಳಲ್ಲಿ ಅಂತಂದ್ರೆ ಈಗೇನೋ ಒಂದು ಬಹು ಅಂತರ ಇದೆ. ಆ ಬಹುಮ ಅಂತರದಿಂದ ಏನು ಗೆಲುವನ್ನು ಸಾಧಿಸಿದ ರಮೇಶ್ ಜಾರಕಿಹೊಳಿ ಅವುಗಳಿಗೂ ಸಹ ಸಾಕಷ್ಟು ರೀತಿಯಲ್ಲಿ ಕಡಿತ ಆಗುವಂತಹ ಸಾಧ್ಯತೆಗಳು ಸಹ ಇರುವಂತದ್ದು. ಇವೆಲ್ಲದರ ನಡುವೆ ಇದೀಗ ಸಾಕಷ್ಟು ರೀತಿ ರಮೇಶ್ ಜಾರಕಿಹೊಳಿ ಅವರನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕಂತ ವಿರೋಧ ಪಕ್ಷದ ನಾಯಕರು ಏನ್ ಮಾತಾಡ್ತಾ ಇದ್ದಾರೆ, ಇವರ ಯಶಸ್ಸು 2028ರಲ್ಲಿ ಸಾಧಿಸುತ್ತಾ ಅಥವಾ ಇಲ್ಲ ಎಂಬುದನ್ನ ಮುಂಬರುವ ದಿನಗಳಲ್ಲಿ ಇಲ್ಲಿ ಕಾದು ನೋಡಬೇಕಾಗಿರುವಂತದ್ದು. ಸದ್ಯ ಇದೀಗ ರಮೇಶ್ ಜಾರಕಿಹೊಳಿ ಅವರು
ಒಟ್ಟಾರೆಯಾಗಿ ಇದು ಗೋಕಾಕ್ ಕ್ಷೇತ್ರದ ಒಂದು ವಾಸ್ತವ. ದಿಸ್ ಇಸ್ ದ ರಿಯಾಲಿಟಿ ಆಫ್ ಗೋಕಾಕ್ ಕಾನ್ಸ್ಟಿಟ್ಯೂಯೆನ್ಸಿ. ಆದರೆ ಒಂದು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಏನು ಅಂತಂದರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೋ, JDS ಅಧಿಕಾರಕ್ಕೆ ಬರುತ್ತೋ, ಅದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಆದರೆ ಈಗ ಪ್ರಾಬಲ್ಯ ಅಂತ ಏನಾದರೂ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ ಅಂತಂದರೆ ಅದು ರಮೇಶ್ ಜಾರಕಿಹೊಳಿ ಅವರದು. ಯಾಕಂತಂದರೆ ಸಿನ್ಸ್ ಫ್ರಮ್ 1999 ಟು 2023 ನಿರಂತರವಾಗಿ ಗೆಲುವನ್ನು ಸಾಧಿಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಚೇಂಜ್ ಆಫ್ ದ ಪಾರ್ಟಿ ಅದು ಕೂಡ ಆಯಿತು. ಕಾಂಗ್ರೆಸ್ಸಿನಲ್ಲಿದ್ದಂತಹ ನಾಯಕರು ಭಾರತೀಯ ಜನತಾ ಪಾರ್ಟಿಗೆ ಬಂದರು, ಆಗಲೂ ಕೂಡ ಗೆಲುವನ್ನು ಸಾಧಿಸಿದರು. ಅದರೆಲ್ಲದರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರವರ ಕೆರಿಯರಲ್ಲಿ ಅಪಭ್ರಂಶದ ರೀತಿಯಲ್ಲಿ ಒಂದು ವಿಡಿಯೋ, ಒಂದು ಬೇಡವಾದಂಥ ಒಂದು ಅಶ್ಲೀಲ ವಿಡಿಯೋ ವೈರಲ್ ಆಯಿತು. ಅದು ಕೂಡ ಎಲ್ಲೂ ನೆಗೆಟಿವ್ ಫೇಮನ್ನು ಪೊಲಿಟಿಕಲ್ ಲೈಫಿಗೆ ತರಲಿಲ್ಲ. ಅದರಿಂದ ಎಲ್ಲೋ ಒಂದು ಕಡೆ ಸೋಲಿಲ್ಲದ ಸರದಾರ ಅನ್ನುವಂತಹ ಹೆಸರನ್ನು ಹಾಕ್ಕೊಂಡು ಈಗ ರಮೇಶ್ ಜಾರಕಿಹೊಳಿ ಅವರು ಈ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಶಾಸಕರಾಗಿ ಮೆರಿತಾ ಇದ್ದಾರೆ. ಬಟ್ ಇವರ ಈ ಕೋಟೆಯಲ್ಲಿ DK ಶಿವಕುಮಾರ್ ಎಂಟ್ರಿ ಆಗಿ ಅದು ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡೋಣ. ಅದಕ್ಕೆ ಉತ್ತರ ಮುಂಬರುವಂತಹ 2028 ವಿಧಾನಸಭಾ ಚುನಾವಣೆಯಲ್ಲಿ ಸಿಗುತ್ತೆ. ಅಲ್ಲಿವರೆಗೂ ವಿ ಹ್ಯಾವ್ ಟು ಸ್ಟೇ ಟ್ಯೂನ್ಡ್.